ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಹೀಗೆ ಒಂದು ಸಿಂಪಲ್ಲಾಗಿ ಪೂಜೆನ ಇಟ್ಕೊಂಡಿದ್ವಿ. ಅದ್ರ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನೀವೀಗ ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಈ ದೇವರು ಬಂದುಬಿಟ್ಟು ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ಅಂತ ಊರಿದೆ, ಅಲ್ಲಿನ ದೇವರಿದು. ಇದ್ರ ಹೆಸರು ದೂತರಾಯ ಸ್ವಾಮಿ ಅಂತ. ಇಲ್ಲೇ ಹಾಸನ ಸುತ್ತಮುತ್ತ ಇರೋರಿಗೆಲ್ಲ ಇದ್ರ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಮನೇಲೆ ನಾನ್ ವೆಜ್ ಎಡೆನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಮ್ಮ ಮನೆಯವರು ಮೊಟ್ಟೆ ಕೋಳಿ ತೊಗೊಂಬಂದು ಇಟ್ಟಿದ್ದಾರೆ. ಅದನ್ನೇ ದೇವ್ರಿಗೆ ಕೊಯ್ದುಬಿಟ್ಟು ಎಡೆ ಮಾಡೋಣ ಅಂತ ಹೇಳಿ. ಸೊ ನಾವು ದೇವಸ್ಥಾನಕ್ಕೆ ದೇವಸ್ಥಾನದ ಹತ್ರ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಈ ಹೊರಗಡೆ ಬೇರೆ ಕಡೆ ಆದರೆ ದೇವಸ್ಥಾನದಲ್ಲೇ ಹೋಗಿ ನಾವು ಮಾಡ್ಕೊಂಬರ್ಬೋದು. ಆದರೆ ಈ ದೇವರಿಗೆ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರು ಕೂಡ ದೇವಸ್ಥಾನದಲ್ಲಿ ಇರೋದು ತುಂಬ ಕಡಿಮೆನೇ. ತಿಂಗಳಲ್ಲಿ ಒಂದೇ ದಿನ, ಅಮಾವಾಸ್ಯೆ ದಿನ ಮಾತ್ರ ದೇವರು ದೇವಸ್ಥಾನದಲ್ಲಿರುತ್ತೆ. ಇನ್ನು ಬಾಕಿ ಅಂತೆ ಭಕ್ತಾದಿಗಳು ಮನೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಹೊರಗಡೆ ಜಾತ್ರೆಗಳಿಗಾಗಿರ್ಬೋದು, ಅಲ್ಲಿ ಇಲ್ಲಿ ಹೋಗ್ತಾನೆ ಇರುತ್ತೆ. ನಮಗೆ ಸಿಗೋದೇ ಅಪರೂಪ ದೇವರು. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಮನೇಲಿ ನಮ್ದು ಏನೇ ಹರಕೆಗಳಿದ್ರೂ ಅಷ್ಟೇ ಮನೇಲೇ ಈ ರೀತಿ ಎಡೆ ಮಾಡ್ತೀವಿ. ಸೊ ಇದು ಅವಾಗಿಂದನೂ ಕೂಡ ನಡ್ಕೊಂಡು ಬಂದಿರೋದು ನಮ್ಮ ಮನೇಲಿ. ಈ ದೇವರು ಒಂದು ರೀತಿ ಮನೆ ದೇವರು ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ತವ್ರ ಮನೆ ಕಡೆಯಿಂದ ಅವ್ರು ಚೆನ್ನಾಗಿ ನಡ್ಕೊಂಡು ಬಂದಿರೋವಂಥ ದೇವರು ಇದು. ಅವ್ರು ನಮ್ಮ ಅತ್ತೆ ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮದಿರು, ಎಲ್ಲ ಮಕ್ಕಳು, ಸೊಸೆಯವರು ಎಲ್ಲರೂ ಕೂಡ ಈ ದೇವರನ್ನ ನಾವು ಮನೆ ದೇವ್ರಿಗಿಂತ ಹೆಚ್ಚಾಗಿ ಆರಾಧಿಸ್ತೀವಿ. ನಮ್ಗೆ ಏನೇ ಕಷ್ಟ ಸುಖ ಇರ್ಬೋದು, ಒಳ್ಳೆಯದು ಕೆಟ್ಟದ್ದು ಏನೇ ಇದ್ರೂ ಈ ಸ್ವಾಮಿ ಇಲ್ದಲೇ ನಾವು ಮುಂದುವರಿಯೋದಿಲ್ಲ. ಆ ರೀತಿ ಅಷ್ಟು ನಂಬಿದ್ದೀವಿ ನಾವು. ಹಾಗೆ ಕಳಶ ಎಲ್ಲ ಜೋಡಿಸಾಗಿದೆ. ಕಳಸದ ಮುಂದೆ ಎಡೆ ಮಾಡ್ತೀವಿ, ಬೇವಿನ ಸೊಪ್ಪಿನ ಕಳಶ ಉಡ್ಬಿಟ್ಟು. ಸೊ ಈಗ ನಮ್ಮ ಮನೆಯವರು ಈಗ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನನಗೂ ಕೂಡ ಇಷ್ಟು ದಿನ ವೀಡಿಯೋಸ್ಗಳನ್ನ ಹಾಕೋಕ್ಕಾಗಿರಲಿಲ್ಲ, ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಎಲ್ಲ ವೀಡಿಯೋಸ್ ಇಟ್ಕೊಂಡಿದ್ದೆ, ಆದರೆ ಅದನ್ನು ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಅಷ್ಟು ಬ್ಯುಸಿ ಇದ್ದೆ. ಒಂದರಿಂದ ಒಂದು ಪ್ರೋಗ್ರಾಮ್ಗಳು ಬರ್ತಾನೆ ಇತ್ತು. ಸೊ ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇನ್ಮೇಲೆ ಕಂಟಿನ್ಯೂಷನ್ ಆಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈಗ ಪೂಜೆ ಎಲ್ಲ ಮಾಡಿದ್ದಾರೆ ನಮ್ಮ ಮನೆಯವರು. ಈಗ ನಾನು ನನ್ನ ಮಗ ಇಬ್ಬರೂ ಪೂಜೆ ಕೊಟ್ಟು ನಂತರ ಕೋಳಿನ ಒಪ್ಪಿಸ್ತೀವಿ. ಅದೇನೇ ಇರ್ಬೋದು, ನಮ್ಮ ಜೀವನದಲ್ಲಿ ನಮಗೆ ಏನೇ ಕಷ್ಟ ಬಂದ್ರೂ ಕೂಡ ನಾವು ಮನಸ್ಸಲ್ಲಿ ಸ್ವಾಮಿ ನೆನೆದ್ರೆ ಸಾಕು, ನಮಗೆ ಅಷ್ಟೇ ಕಷ್ಟ ಇದ್ರೂ ನಾವು ಕೆಲಸ ಅಷ್ಟು ಸುಲಭವಾಗಿ ನೆರವೇರುತ್ತೆ. ಅಷ್ಟು ಕೂಡ ನಂಬಿದ್ದೀವಿ ನಾವು ಇದನ್ನು. ಹಾಗೆ ನಾವು ಕೂಡ ಚೆನ್ನಾಗೇ ಇದ್ದೀವಿ ದೇವರ ದಯೆಯಿಂದ. ಹಾಗೆ ಇದು ಮಾರ್ಚ್ ತಿಂಗಳಲ್ಲಿ ಇದು ಸ್ವಾಮಿದು ಜಾತ್ರೆಯನ್ನು ಕೂಡ ನಡೆಯುತ್ತೆ. ನಾವು ಆ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸೋದಿತ್ತು. ಹಾಗಾಗಿ ಇದು ಜಾತ್ರೆ ದಿನ ನಾವು ಮಿಸ್ ಮಾಡ್ಕೊಂಡ್ವಿ. ಈ ವರ್ಷ ಹೋಗಿರಲಿಲ್ಲ. ಪ್ರತಿ ವರ್ಷವೂ ಕೂಡ ಮಿಡ್ ನೈಟಲ್ಲಿ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಒಂದು 2 ಗಂಟೆ ಎದ್ದುಬಿಟ್ಟು ಆವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನೈಟೆಲ್ಲ ಉತ್ಸವ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಈ ವರ್ಷವೂ ಮಿಸ್ ಮಾಡ್ಕೊಂಡ್ವಿ, ನಾವು ಹೋಗಲಿಲ್ಲ. ಸೊ ಹಾಗಾಗಿ ಅಲ್ಲಿಗೂ ಜಾತ್ರೆಗೂ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಎಡೆನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಇದು ಜೋಡಿ ಕೋಳಿಗೆ ನಾವು ಅದೇ ಪೂಜೆ ಮಾಡಿಬಿಟ್ಟು ಅದು ಒದ್ರದ ಮೇಲೆ ಆಮೇಲೆ ಅದನ್ನು ಕಟ್ ಮಾಡಿ ಮನೆಯಲ್ಲೇ ಕ್ಲೀನ್ ಮಾಡ್ತಾಯಿದ್ವಿ ಯಾವಾಗಲೂ ಮುಂಚೆ ಎಲ್ಲ. ಈಗೆಲ್ಲ ನಮ್ಮ ನಂದೇ ಚಿಕನ್ ಶಾಪ್ ಇದೆ, ಅಲ್ಲೇ ಹೋಗಿ ಕ್ಲೀನಿಂಗ್ ಮಾಡಿಸ್ಕೊಬರ್ತೀವಿ. ಕೋಳಿ ಎಲ್ಲ ಕಟ್ ಮಾಡಾಗಿದೆ. ಅದರದ್ದೆಲ್ಲ ವಿಡಿಯೋನ ನಾನು ಹಾಕಿಲ್ಲ ಇದರಲ್ಲಿ. ಒಂದು ಸತಿ ಹೀಗೆ ನಮ್ಮ ಮಾರಿ ಜಾತ್ರೆಯಲ್ಲಿ ಕುರಿ ಕಡ್ದಿರೋದೆಲ್ಲ ವೀಡಿಯೋಸ್ ಹಾಕಿದ್ದೆ. ಅದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಅಂತ ಬಂದಿತ್ತು, ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದನ್ನು ಅದರಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಈಗ ನಮ್ಮ ಮನೆಯವರು ಚಿಕನ್ ಎಲ್ಲ ಕ್ಲೀನ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ನಾನು ಕೂಡ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಸಾಂಬಾರೆಲ್ಲ ಮಾಡಿರೋದು ಫುಲ್ಲು ಡೀಟೇಲಾಗಿ ಹಾಕಿಲ್ಲ, ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಸಪ್ರೇಟಾಗಿ ಬೇಕಿದ್ರೆ ಮೊಟ್ಟೆ ಕೋಳಿ ಸಾಂಬಾರು ಹಾಗೆ ಕಾಳು ಗೊಜ್ಜು ಮಾಡೋದನ್ನು ಸಪ್ರೇಟಾಗಿ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ ನಮ್ಮ ಮನೆ ಬರೋಕ್ಕಿಂತ ಮುಂಚೆನೇ. ಇದು ಮೊಟ್ಟೆ ಕೋಳಿ ಸಾಂಬಾರು ಜೊತೆಗೆ ಹಾಗೆ ಗುಂಡ್ಗೆಕಾಯಿ ಮೇಲೆ ಮೊಟ್ಟೆ ಬಳ್ಳಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಕಡಲೆಬೇಳೆ ಹಾಕಿ ಕಾಳು ಗೊಜ್ಜು ಮಾಡ್ತೀವಿ. ನನಗೆ ಇದು ಕಾಳು ಗೊಜ್ಜು ಮಾಡೋದಕ್ಕೆ ಮುಂಚೆ ಗೊತ್ತಿರಲಿಲ್ಲ, ಮದುವೆ ಆಗಿ ಬಂದಮೇಲೆ ನಾನು ಕೂಡ ಕಲ್ತಿದ್ದು. ನಮ್ಮನೆ ಸೈಡೆಲ್ಲ ನಾವು ರೆಡಿ ಚಿಕನ್ನೇ ತಿಂತಾಯಿದ್ದೀವಿ, ಮೊಟ್ಟೆ ಕೋಳಿ ಅಷ್ಟು ಕಮ್ಮಿನೇ. ಇಲ್ಲಿ ಬಂದಮೇಲಿಂದ ಮದುವೆಯಾಗಿ ಬಂದಮೇಲಿಂದ ಜಾಸ್ತಿ ಅದನ್ನೇ ತಿನ್ನೋದ್ರಿಂದ ಹಾಗಾಗಿ ಈಗ ಕಾಳು ಗೊಜ್ಜು ಮಾಡೋದು ಎಲ್ಲ ನಮ್ಮ ಅತ್ತೆಯಿಂದನೇ ಹೇಳಿಸ್ಕೊಂಡಿದ್ದು. ಈ ಕಡೆ ಎಲ್ಲ ಸಾಮಾನ್ಯ ಮಾಡೇ ಮಾಡ್ತಾರೆ ಹಾಸನ ಸೈಡೆಲ್ಲ. ಈಗ ಸಾಂಬಾರಿಗೂ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನು ಕಾಳು ಗೊಜ್ಜೊಂದು ಮಾಡ್ಕೋಬೇಕು. ಈ ಸೆಕೆಯಲ್ಲಿ ಒಂದು ನಿಮಿಷ ಅಡುಗೆ ಮನೇಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅಷ್ಟು ಸೆಕೆ. 2 ಅವರ್ ನಿಂತ್ಕೊಂಡು ಅಡುಗೆ ಮಾಡೋಷ್ಟರಲ್ಲಿ ಏನೋ ಗುಡ್ಡನೇ ಕಡ್ದಿಟ್ವೇನೋ ಅನ್ನೋ ಅಷ್ಟು ಹಿಂಸೆ ಆಗ್ತಿತ್ತು, ಅಷ್ಟು ಬೆವರು, ಅಷ್ಟು ಸೆಕೆ. ಯಾವಾಗ ಅಡುಗೆ ಮನೆಯಿಂದ ಆಚೆ ಬರ್ತೀನೋ ಅನ್ನೋಷ್ಟು ಸೆಕೆ ಆಗ್ತಾಯಿತ್ತು. ಬರೀ 2 ಅವರ್ ನಿಂತ್ಕೊಂಡು ಮಾಡೋಕ್ಕಾಗಲಿಲ್ಲ ಅಡುಗೆ ಮನೆಯಲ್ಲಿ. ಸೊ ಕಾಳು ಗೊಜ್ಜನ್ನು ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಳು ಗೊಜ್ಜು ಆದಮೇಲೆ ಮುದ್ದೆ ರೈಸ್ ಮಾಡಿಕೊಂಡ್ರೆ ಒಂದು ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ. ಇವಾಗ ಮುದ್ದೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮೊಟ್ಟೆ ಕೋಳಿ ಒಂದು ಮೊಟ್ಟೆ ಇಟ್ಟಿತ್ತು, ಅದು ಬೇಯಿಸೋಕ್ಕೂ ಆಗೋದಿಲ್ವಲ್ಲ, ಸೊ ಹಾಗಾಗಿ ಅದನ್ನು ಹೊಡೆದು ಹಂಗೆ ಆಮ್ಲೆಟ್ ಥರ ಮಾಡಿದ್ದೀನಿ. ನನ್ನ ಮಗ ತಿಂತಾನೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವನಿಗೆ ಪೂಜೆ ಆದಮೇಲೆ ಕೊಡೋದು, ಮುಂಚೆನೇ ಕೊಡೋದಿಲ್ಲ. ಸೊ ನಾವು ಈ ರೀತಿ ಮನೇಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಂದ್ಸರಿ. ಹೀಗೆ ನಮಗೆ ಯಾವಾಗ ಮಾಡಬೇಕು ಅನಿಸುತ್ತೆ ಈ ರೀತಿ ಎಡೆನ ಮಾಡ್ತಾನೆ ಇರ್ತೀವಿ. ಏನೋ ಮಾಡಲಿಲ್ಲ ಅಂದರೆ ನಮಗೂ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿ ಮನೇಲಿ ಯಾವಾಗಲೂ ಈ ರೀತಿ ದೇವರಿಗೆ ಎಡೆ ಮಾಡ್ತಾನೆ ಇರ್ತೀವಿ. ಸೊ ಈಗ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ, ಈಗ ದೇವರಿಗೆ ಎಡೆ ಕೊಡೋದು ಒಂದಿದೆ ಅಷ್ಟೇ. ಹಾಗೆ ಇದನ್ನು ಎಡೆ ಕೊಡುವಾಗಲೂ ಅಷ್ಟೇ ನಾನು ಮುಂಚೆ ಎಲ್ಲ ಒಂದೇ ಮುದ್ದೆ ಇಟ್ಬಿಟ್ಟು ಎಡೆ ಕೊಡ್ತಾಯಿದ್ದೆ. ಆಮೇಲೆ ನಮ್ಮ ಮನೆಯವ್ರ ಅಜ್ಜಿ ಹೇಳಿದ್ರು ಒಂದೇ ಮುದ್ದೆ ಇಟ್ಟು ಎಡೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಆವಾಗಿಂದ 2 ಮುದ್ದೆ ಇಟ್ಬಿಟ್ಟು ದೇವರಿಗೆ ಎಡೆನ ಕೊಡ್ತೀನಿ ಆವಾಗಿಂದನು. ಇವಾಗೆಲ್ಲ ಎಡೆ ತುಂಬ್ತಾ ಇದ್ದೀನಿ. ಅದಾದಮೇಲೆ ನಮ್ಮ ಮನೆಯವ್ರು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ಮೇಲೆ ಇನ್ನೇನು ಊಟ ಮಾಡಿ ಅಷ್ಟರಲ್ಲೇ ಆಗುತ್ತೆ ನಮ್ದು 9:30 10 ಗಂಟೆ. ನಮ್ಮ ಮನೆಯವರು ಸೌತೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ರು, ನಿಂಬೆಹಣ್ಣು ಸೌತೆಕಾಯಿ ಎಲ್ಲ ಊಟಕ್ಕೆ. ಸೊ ಅದನ್ನು ಕೂಡ ಎಲ್ಲ ಇಟ್ಬಿಟ್ಟು ಈಗ ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಈಗ ನೈವೇದ್ಯ ಆದಮೇಲೆ ನಮ್ಮ ಯಜಮಾನ ಸುತ್ತಿರ್ತಾರೆ, ಆವಾಗ ಊಟ ಸ್ಟಾರ್ಟ್ ಮಾಡಬೇಕು.
ಈ ರೀತಿ ಮನೇಲಿ ನಾವು ಎಡೆನ ಮಾಡ್ತೀವಿ. ಇದಕ್ಕೆ ಡ್ರಿಂಕ್ಸ್ನು ಕೂಡ ಇಡಬೇಕು. ನಾವು ಇಟ್ಟಿಲ್ಲ ಈ ಸತಿ, ಅವಾಗೆಲ್ಲ ಇಡ್ತಾಯಿದ್ವಿ, ಇವಾಗ ಇಡೋದಿಲ್ಲ. ನಮ್ಮ ಮನೇಲಿ ಕೂಡ ಡ್ರಿಂಕ್ಸ್ ಮಾಡೋದಿಲ್ಲ, ಹಾಗಾಗಿ ಇವಾಗ ಇಡ್ತಾ ಇಲ್ಲ. ಸೊ ಈಗ ಎಲ್ಲ ಊಟ ಬಡಿಸ್ತಾ ಇದ್ದೆ. ಅವರು ಜೊತೆಗೆ ಆಮೇಲೆ ಕೂತ್ಕೊಂಡೆಲ್ಲ ಊಟ ಎಲ್ಲ ಮುಗಿದ್ಮೇಲೆ ಹಾಗೆ ಎಲ್ಲ ಸಾಂಬಾರೆಲ್ಲ ಪಾತ್ರೆಗೆಲ್ಲ ಹಾಕಿ ಬಿಸಿ ಮಾಡಿ, ಹಾಗೆ ಪಾತ್ರೆ ಎಲ್ಲ ತುಂಬ ಇತ್ತು. ಬೆಳಗ್ಗೆ ಎದ್ದು ತೊಳೆಯೋದಕ್ಕಾಗಲ್ಲ. ಇನ್ನು ಎಂಜಿಲ್ ಪಾತ್ರೆಯಲ್ಲಿ ಹಂಗೆ ಇಟ್ಬಿಟ್ರೆ ಬೆಳಗ್ಗೆ ಅಡುಗೆ ಮನೇಲಿ ಅವೆಲ್ಲ ನೋಡ್ತಿದ್ದಂಗೆ ಬೆಳಗಿನ ಮೂಡೇ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ನೈಟೇ ಎಲ್ಲ ವಾಶ್ ಮಾಡಿರ್ತೀನಿ. ಏನೊಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ವಾಶ್ ಮಾಡಿಟ್ಬಿಟ್ರೆ ಬೆಳಗ್ಗೆ ನಮಗೆ ಕೆಲಸ ಈಸಿ ಆಗುತ್ತೆ. ಹಾಗೆ ಅಡುಗೆ ಮನೆಯೂ ಬೆಳಗ್ಗೆ ಎದ್ದಾಗ ಕ್ಲೀನಾಗಿ ಇಟ್ಬಿಟ್ರೆ ಬೆಳಗ್ಗೆ ಟಿಫನ್ ಮಾಡೋದಕ್ಕೂ ಒಂದು ಜೋಶ್ ಬರುತ್ತಲ್ವ. ಸೊ ಹಾಗಾಗಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊತೀನಿ. ಇದಿಷ್ಟೆಲ್ಲ ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ 11:30 ಹತ್ರ ಆಗಿತ್ತು. ಸೊ ಇಷ್ಟು ಕೆಲಸ ಮುಗಿದ್ಬಿಟ್ರೆ ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿದ್ರೂ ಕೂಡ ಚಿಂತೆ ಇರೋದಿಲ್ಲ. ಸೊ ಈಗ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.